ಪ್ರತ್ಯಕ್ಷದರ್ಶಿ ಸಾಕ್ಷಿಗಳು ಸಿಕ್ಕಿದ್ದಾರೆ ಅನ್ನುವಂಥದ್ದು ಮಾಹಿತಿ ಚಾರ್ಜ್ ಶೀಟ್ ನಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು. ಸ್ಟೋನಿ ಬ್ರೂಕ್ಗೆ ಊಟಕ್ಕೆ ಹೋಗಿದೆ ಹೊರತು ಈ ಒಂದು ಕೊಲೆ ಕೇಸ್ಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸೊ ಶೆಡ್ ನಲ್ಲಿ ಆದಂತ ಘಟನೆಗಳ ಬಗ್ಗೆ ನನಗೆ ಐಡಿಯಾನೇ ಇಲ್ಲ ಅನ್ನುವಂತ ಮಾಹಿತಿಯನ್ನ ಹಂಚಿಕೊಂಡಿದ್ದು. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್, ಪವಿತ್ರ ಗೌಡ ಮತ್ತು 17 ಆರೋಪಿಗಳ ವಿರುದ್ಧವಾಗಿ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರತಕ್ಕಂಥದ್ದು. 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 231 ಪ್ರಬಲ ಸಾಕ್ಷಿಗಳು ಸಿಕ್ಕಿದ್ದಾವೆ. ಇದರಲ್ಲಿ 3 ಜನ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳು ಸಿಕ್ಕಿದ್ದಾರೆ ಅನ್ನುವಂಥದ್ದು ಮಾಹಿತಿ ಚಾರ್ಜ್ ಶೀಟ್ ನಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು. ಆ 3 ಜನ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳು ಯಾರ್ಯಾರು ಅನ್ನೋದಕ್ಕೆ ಮೊದಲನೇದಾಗಿ ಕುತೂಹಲ ಕಾಡ್ತಿರ್ತಕ್ಕಂಥದ್ದು, ಚಿಕ್ಕಣ್ಣ ಅವರು ಪ್ರತ್ಯಕ್ಷದರ್ಶಿ ಸಾಕ್ಷಿ ಆದ್ರ, ಐ ವಿಟ್ನೆಸ್ ಆದ್ರ ಅನ್ನುವಂಥ ಕುತೂಹಲ ಇದೆ. ಯಾಕಂದ್ರೆ ಈ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ಬಂದು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ಕೂಡು ಹಾಕಿ ಮಾರಣಾಂತಿಕ ಹಲ್ಲೆ ನಡೆಸಿ ಅನಂತರ ಅವರು ಸ್ಟೋನಿ ಬ್ರೂಕ್ ನಲ್ಲಿ ಪಾರ್ಟಿ ಮಾಡಿದ್ರು ಅನ್ನುವಂಥ ಆರೋಪ ಇದೆ. ಈ ಸ್ಟೋನಿ ಬ್ರೂಕ್ ನಲ್ಲಿ ಪಾರ್ಟಿ ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ ಅಂಡ್ ಡಿ ಗ್ಯಾಂಗ್ ಜೊತೆ ಚಿಕ್ಕಣ್ಣ ಕೂಡ ಇದ್ರು ಅನ್ನುವಂಥ ಕಾರಣಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯವರು ಈ ಒಂದು ಕೊಲೆ ಕೇಸ್ನಲ್ಲಿ ಚಿಕ್ಕಣ್ಣ ಅವರನ್ನ ಕರೆದು ತನಿಖೆಗೆ ಒಳಪಡಿಸಿದ್ರು. ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಅವರು ಹೇಳಿದ್ದಿಷ್ಟೇ, ನಾನು ದರ್ಶನ್ ಅವ್ರ ಜೊತೆ ಆತ್ಮೀಯ ಮತ್ತೆ ಒಡನಾಟವನ್ನು ಹೊಂದಿದ್ದೇನೆ, ಸುಮಧುರ ಬಾಂಧವ್ಯ ಇದೆ, ಸಾಕಷ್ಟು ಪಾರ್ಟಿಗಳಲ್ಲಿ ನಾನು ಅವರೊಟ್ಟಿಗೆ ಪಾಲ್ಗೊಂಡಿದ್ದೆ, ಅದರಂತೆ ಅವರು ಊಟ ಮಾಡ್ಕೊಂಡು ಹೋಗುವಂತೆ ಬಾ ಅಂತ ಕರೆದಿದ್ರು. ಹೀಗಾಗಿ ನಾನು ಸ್ಟೋನಿ ಬ್ರೂಕ್ಗೆ ಊಟಕ್ಕೆ ಹೋಗಿದೆ ಹೊರತು ಈ ಒಂದು ಕೊಲೆ ಕೇಸ್ಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸೊ ಶೆಡ್ ನಲ್ಲಿ ಆದಂತ ಘಟನೆಗಳ ಬಗ್ಗೆ ನನಗೆ ಐಡಿಯಾನೇ ಇಲ್ಲ ಅನ್ನುವಂಥ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಆದ್ರೆ ದರ್ಶನ್ ಅವರು ಈ ಒಂದು ಕೇಸ್ನಲ್ಲಿ ಅರೆಸ್ಟ್ ಆಗಿ ಕೊನೆಗೆ ಪರಪ್ಪನ ಅಗ್ರಹಾರ ಜೈಲು ಸೇರಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಆತ್ಮೀಯರು ದರ್ಶನ್ ಅವರನ್ನ ಭೇಟಿ ಮಾಡುವಂಥ ಕೆಲಸವನ್ನ ಮಾಡಿದ್ರು. ಅದೇ ರೀತಿ ಚಿಕ್ಕಣ್ಣ ಕೂಡ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡ್ಕೊಂಡು ಬಂದಿದ್ರು. ಯಾಕೆ ನೀವು ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದು ದರ್ಶನ್ ಅವರನ್ನ ಭೇಟಿ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಮತ್ತೆ ಚಿಕ್ಕಣ್ಣ ಅವರನ್ನ ಕರೆದು ಇನ್ವೆಸ್ಟಿಗೇಷನ್ ಮಾಡಿದ್ರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಅವರು. ಸೊ ಹೀಗೆ 2 ಬಾರಿ ಚಿಕ್ಕಣ್ಣ ಅವರನ್ನ ಕರೆದು ತನಿಖೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಯಾವೆಲ್ಲ ಅಚ್ಚರಿಯ ಸತ್ಯಗಳನ್ನ ಬಿಚ್ಚಿಟ್ರು ಗೊತ್ತಿಲ್ಲ. ಸ್ಟೋನಿ ಬ್ರೂಕ್ ನಲ್ಲಿ ಬರೀ ಪಾರ್ಟಿ ಅಷ್ಟೇ ಮಾಡಿದ್ರ, ಬರೀ ಊಟ ಅಷ್ಟೇ ಅವತ್ತು ನಡೆದಿತ್ತಾ, ಅಥವಾ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿಚಾರಗಳೇನಾದರೂ ಚಿಕ್ಕಣ್ಣ ಅವರ ಬಳಿ ಇತ್ತಾ, ದರ್ಶನ್ ಅವರು ಏನಾದರೂ ಹಂಚ್ಕೊಂಡಿದ್ರ, ಅಥವಾ ಡಿ ಗ್ಯಾಂಗ್ ನಿಂದ ಮಾಹಿತಿ ಏನಾದರೂ ಗೊತ್ತಿದೆಯಾ ಗೊತ್ತಿಲ್ಲ. ಬಟ್ ಇಲ್ಲಿವರೆಗೂ ಚಿಕ್ಕಣ್ಣ ಅವ್ರು ಹೇಳ್ಕೊಂಡು ಬಂದಿದ್ದಿಷ್ಟೇ, ಈ ಕೇಸ್ಗೂ ನನಗೂ ಸಂಬಂಧ ಇಲ್ಲ, ನಾನು ಊಟಕ್ಕಷ್ಟೇ ಹೋಗಿದ್ದೆ ಅನ್ನುವಂಥ ಮಾಹಿತಿಯನ್ನು ಹಂಚ್ಕೊಂಡಿದ್ರು. ಬಟ್ ಪೊಲೀಸರ ಮುಂದೆ ಅಸಲಿ ಸತ್ಯವನ್ನ ಏನಾದರೂ ಬಿಚ್ಚಿಟ್ರ, ಹೌದು ಪಟ್ಟಣಗೆರೆ ಶೆಡ್ನಲ್ಲಿ ಈ ರೀತಿಯ ಘಟನೆ ಆಗಿದ್ದು, ನಾನು ಕೂಡ ಅದಕ್ಕೆ ಪ್ರತ್ಯಕ್ಷದರ್ಶಿ ಸಾಕ್ಷಿಯಾಗಿದೆ ಅನ್ನುವಂಥ ವಿಚಾರವನ್ನ ಏನಾದರೂ ಹಂಚ್ಕೊಂಡ್ರ, ಅಥವಾ ಪೊಲೀಸರು ಬೆದರಿಸಿ ಸಾಕ್ಷಿಯನ್ನ ಪಡೆಯುವಂಥ ಕೆಲಸಕ್ಕೆ ಏನಾದರೂ ಕೈ ಹಾಕಿದ್ರ ಗೊತ್ತಿಲ್ಲ. ಬಟ್ ಆದರೆ CRPC ಸೆಕ್ಷನ್ 161 ಮತ್ತು 164 ಅಂದರೆ ಪೊಲೀಸರ ಮುಂದೆ ಮತ್ತು ನ್ಯಾಯಾಧೀಶರ ಮುಂದೆ ಎರಡೂ ಕಡೆನೂ ಕೂಡ ಚಿಕ್ಕಣ್ಣ ಅವರು ಸತ್ಯ ಬಿಚ್ಚಿಟ್ಟಿದ್ದಾರಾ ಅನ್ನುವಂಥ ಕುತೂಹಲ ಈಗ ಪ್ರಶ್ನೆಯಾಗಿ ಎಲ್ಲರಲ್ಲೂ ಕಾಡೋದಕ್ಕೆ ಶುರುವಾಗಿದೆ. ಯಾಕಂದರೆ 3991 ಪುಟಗಳ ಚಾರ್ಜ್ ಶೀಟ್ ಮತ್ತು 231 ಒಂದು ಸಾಕ್ಷಿಗಳೇನಿದ್ದಾವೆ, ಸೊ 3 ಜನ ಪ್ರತ್ಯಕ್ಷದರ್ಶಿಗಳೇನಿದ್ದಾರೆ, ಆ 3 ಜನ ಪ್ರತ್ಯಕ್ಷದರ್ಶಿಗಳ ಪೈಕಿ ಚಿಕ್ಕಣ್ಣ ಅವರು ಕೂಡ ಒಬ್ಬರು ಆಗಿದ್ದಾರಾ. ಸೊ ದರ್ಶನ್ ಅವರಿಗೆ ವಿಲನ್ ಆದ್ರ, ಜೊತೆಯಲ್ಲಿದ್ದುಕೊಂಡೇ ಅವರಿಗೆ ಕೆಡ್ಡ ತೋಡುವಂಥ ಕೆಲಸವನ್ನೇನಾದರೂ ಮಾಡಿದ್ರ ಗೊತ್ತಿಲ್ಲ. ಆದರೆ ಐರಾವತ ಸಿನಿಮಾದಿಂದ ರಾಬರ್ಟ್ ಸಿನಿಮಾದವರೆಗೆ ಚಿಕ್ಕಣ್ಣ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನಡುವೆ ಒಂದು ರೀತಿ ಆತ್ಮೀಯತೆ ಇದೆ, ಬಾಂಧವ್ಯ ಇದೆ. ಇಬ್ಬರು ಒಟ್ಟೊಟ್ಟಿಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಬ್ರದರ್ ಫ್ರಮ್ ಅನದರ್ ಮದರ್ ಅನ್ನುವಂತಿದ್ರು. ಊಟ ಇರಲಿ ಅಥವಾ ಬೇರೆ ಕಡೆ ಹೋದಾಗ ಜೊತೆಗೆ ಹೋಗ್ತಾ ಇದ್ರು. ಊಟ ಕೆಲವು ಕಡೆ ರೆಸ್ಟೋರೆಂಟ್ಗಳಲ್ಲಿ ಒಟ್ಟಿಗೆ ಊಟ ಮಾಡಿದ್ದುಂಟು. ಅದೇ ರೀತಿ ಸ್ಟೋನಿ ಬ್ರೂಕ್ನಲ್ಲಿ ಜಸ್ಟ್ ಅವತ್ತು ಊಟಕ್ಕಷ್ಟೇ ಹೋಗಿದ್ರ, ಅಥವಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಣ್ಣ ಅವರಿಗೆ ಹೆಚ್ಚಿನ ಮಾಹಿತಿ ಇದೆಯಾ? ಈಗ ಸಲ್ಲಿಸಿರ್ತಕ್ಕಂಥ ಚಾರ್ಜ್ ಶೀಟ್ ನಲ್ಲಿ 3 ಜನ ಪ್ರತ್ಯಕ್ಷದರ್ಶಿಗಳ ಪೈಕಿ ಚಿಕ್ಕಣ್ಣ ಕೂಡ ಒಬ್ರ. ಈ ಎಲ್ಲಾ ಕುತೂಹಲಕ್ಕೆ ಕಾದು ನೋಡ್ಬೇಕಷ್ಟೇ. ಈಗ ಸೆಪ್ಟೆಂಬರ್ 10ರವರೆಗೆ ಅಂದ್ರೆ ಸೆಪ್ಟೆಂಬರ್ 9ಕ್ಕೆ 3 ತಿಂಗಳಾಗುತ್ತೆ. ಸೊ 3 ತಿಂಗಳೊಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಾಗಿತ್ತು. ಆಗಿದೆ ಸೆಪ್ಟೆಂಬರ್ 10ಕ್ಕೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ 231 ಸಾಕ್ಷಿಗಳೇನಿದ್ದಾವೆ, ಯಾರೆಲ್ಲ ಇದಕ್ಕೆ ಐ ವಿಟ್ನೆಸ್, 3 ಜನರಲ್ಲಿ ಚಿಕ್ಕಣ್ಣ ಕೂಡ ಒಬ್ಬರಿದಾರ, ಸೊ ಏನೆಲ್ಲ ಸಾಕ್ಷಿಗಳು ಲಭ್ಯ ಆಗಿದೆ ತನಿಖೆಯಲ್ಲಿ ಬಯಲಾಗಬೇಕು. ಸೆಪ್ಟೆಂಬರ್ 10ರವರೆಗೆ ಕಾದು ನೋಡಬೇಕಾಗುತ್ತೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.